ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಾರ್ಥಿಸಿ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನ ಅಂತಂದೆ ಆದ ದೇವರೇ, ನಿಮಗೆ ಸ್ತೋತ್ರಯ್ಯ. ದೇವರೇ, ಕೇಳಲ್ಪಡುವಂಥ ನಿಮ್ಮ ನುಡಿ ಮುತ್ತುಗಳು ನಮ್ಮ ಹೃದಯದ ಅಲಿಗೆಗಳ ಮೇಲೆ ಕೆತ್ತಲ್ಪಡಲಿ ಸ್ವಾಮಿ. ಇವತ್ತು ಆಶೀರ್ವಾದದ ನಿಧಿ ಕರ್ತನೆ ನಮಗೆ ಬೇಕಯ್ಯ. ನಿಮ್ಮ ಪ್ರೀತಿ ಬೇಕಯ್ಯ. ಕೇಳಲ್ಪಡುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನ ದೇವರೇ ಕೈ ನೀಡಿ ದೇವರೇ ಅವನ್ನ ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತಾನೆ ಜೋಳ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕೇಳಲಿಕ್ಕೆ ಹೋಗುವಂಥ ವಾಕ್ಯ ಭಾಗ ಕೀರ್ತನೆಗಳು 91ನೇ ಅಧ್ಯಾಯ 3ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ವಚನವು ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ: ನಿಮ್ಮನ್ನ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ. ಬೇಟೆಗಾರನು ವಿಚಾರವಾಗಿ ನಾವು ನೋಡುವಾಗ, ಒಬ್ಬ ಬೇಟೆಯಾಡುವಂಥ ಬೇಟೆಗಾರ ಬಲೆಯನ್ನು ತೆಗೆದುಕೊಂಡು ಬೇಟೆಯಾಡುವುದಕ್ಕೆ ಹೋಗುವಾಗ ಆತನ ಬಲೆಗೆ ಪ್ರಾಣಿಯಾಗಲಿ ಪಕ್ಷಿಗಳಾಗಲಿ ಯಾವ ವಿಧವಾದಂಥ ಅವನು ಬಯಸಿದ್ದು ಅವನಿಗೆ ಬಿದ್ದರೆ ಬೇಟೆಗಾರನಿಗೆ ಬಹಳ ಸಂತೋಷ. ಯಾಕೆಂದ್ರೆ ಅವನು ಪ್ರಯಾಸಪಟ್ಟು ಬೇಟೆ ಆಡುವುದಕ್ಕೆ ಬಲೆಯನ್ನು ಹಾಕಿರ್ತಾನೆ. ಒಂದು ವೇಳೆ ಯಾವುದು ಬಿದ್ದಿಲ್ಲ ಅಂದ್ರೆ ಉದಯ ಕಾಲದಲ್ಲಿ ಬಹಳ ನಿರಾಶೆ ಆಗ್ತದೆ ಬೇಟೆಗಾರನಿಗೆ. ಸೇಮ್ ನಿಮ್ಮನ್ನ ಬೇಟೆ ಆಡುವುದಕ್ಕಾಗಿ, ನಿಮ್ಮನ್ನ ಆತನ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಸೈತಾನನು ನಿಮ್ಮ ಮೇಲೆ ಬಲೆಯನ್ನ ಹಾಕುವುದಕ್ಕೆ ಆತನು ಪ್ರಾರಂಭಿಸಿದ್ದಾನೆ. ಬೇಟೆಯ ಆಡುವುದಕ್ಕೆ ಆತನು ನಿಮ್ಮ ಮೇಲೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಪ್ರತಿ ದಿವಸ ದೇವರು ನಿಮ್ಮನ್ನ ಕಾಯುವ ಹಾಗೆ ಪ್ರತಿ ದಿವಸ ಸೈತಾನನು ನಿಮ್ಮನ್ನು ವಂಚಿಸುವುದಕ್ಕಾಗಿ, ನಿಮ್ಮನ್ನ ದಬ್ಬುವುದಕ್ಕಾಗಿ, ನಿಮ್ಮನ್ನ ಆತನ ಕಡೆ ಸೆಳೆಯುವುದಕ್ಕಾಗಿ ನಿಮ್ಮ ವಿರುದ್ಧ ಬಲೆಯನ್ನ ಹಾಕುವುದಕ್ಕೆ ಆತನು ಸದಾ ಕಾಲ ಕಾಯ್ತಾ ಇದ್ದಾನೆ. ಆತನು ನಿಮ್ಮ ಮೇಲೆ ಹಾಕಿದ ಬಲೆಗೆ ನೀವು ಒಂದು ವೇಳೆ ಸಿಕ್ಕಿ ಹಾಕೊಂಡ್ರೆ ನಿಜವಾಗಲೂ ಯಾವ ರೀತಿ ಬೇಟೆಗಾರನಿಗೆ ಪ್ರಾಣಿಯೋ ಪಕ್ಷಿಯೋ ಬಿದ್ದರೆ ಸಂತೋಷ ಎಷ್ಟಾಗ್ತದೋ ಅಷ್ಟು ಸಂತೋಷ ಸೈತಾನನಿಗೆ ಆಗ್ತದೆ. ದೇವರು ನಿಮಗೆ ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ, ನಾನು ನಿಮ್ಮನ್ನ ಬೇಟೆಗಾರನ ಬಲೆಯಿಂದ ನಿಮ್ಮನ್ನ ತಪ್ಪಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ನಿಮ್ಮನ್ನ ಬೇಟೆಗಾರನ ಬಲೆಯಿಂದ ತಪ್ಪಿಸುವುದಕ್ಕೆ ಸಿದ್ಧರಿರುವುದರಿಂದ ನೀವು ಯಾವಾಗಲೂ ದೇವರನ್ನ ದೃಷ್ಟಿಸಿ ನೋಡಬೇಕು. ಯಾಕಂದ್ರೆ ದೇವರ ವಾಕ್ಯದ ನೋಡ್ತವೆ, ಯಾರು ಯೆಹೋವನನ್ನ ದೃಷ್ಟಿಸಿ ನೋಡ್ತಾರೋ ಅವನ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ನೋಡ್ತವೆ. ದೇವರ ವಾಕ್ಯವು ಹೇಳಲ್ಪಡ್ತದೆ, ನೀವು ಶೋಧನೆಗೆ ಒಳಗಾಗದೆ ಎಚ್ಚರಿಕೆಯಿಂದ ನೀವು ಇರ್ರಿ ಎಂಬುದಾಗಿ. ಯಾಕೆಂದ್ರೆ ಶೋಧಕನು ಬಾಧಕನು ನಮ್ಮನ್ನು ಯಾವಾಗಲೂ ದಬ್ಬುವುದಕ್ಕಾಗಿ ನಾವು ನೋಡ್ತಾ ಇರ್ತೇವೆ. ಆತನು ಕಾಯ್ತಾ ಇರ್ತಾನೆ. ಎರಡೂ ನಮಗೆ ಗೊತ್ತಿದೆ. ಹಾಗಾಗಿ ನಿಜವಾಗಲೂ ನೀವು ಬಹು ಜಾಗರೂಕರಾಗಿರಬೇಕು. ಪ್ರತಿ ಹೆಜ್ಜೆ ಇಡಬೇಕಾದ್ರೆ ದೇವರ ನಾಮವನ್ನು ನೀವು ಸ್ಮರಿಸಬೇಕು, ದೇವರನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಎರಡನೇ ವಿಚಾರ ಇಲ್ಲಿ ನಾವು ನೋಡುವುದು, ಮರಣಕರ ವ್ಯಾಧಿಯಿಂದ ನಿಮ್ಮನ್ನು ತಪ್ಪಿಸುವಾತನು ಆತನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಅನೇಕ ಜನ ಅಸ್ವಸ್ಥರಾಗಿದ್ದಾರೆ, ಅನೇಕ ಜನ ಡಯಾಬಿಟಿಕ್, ಅನೇಕ ಜನ BP, ಅನೇಕ ಜನ ದೇವರ ಸಾನ್ನಿಧ್ಯದಲ್ಲಿ ಇಲ್ಲದೆ ಅನೇಕ ರೋಗಗಳಿಂದ ಇವತ್ತು ಜನ ನರಳುತ್ತಾ ಇದ್ದಾರೆ. ದೇವರ ವಾಕ್ಯವು ಹೇಳಲ್ಪಡ್ತದೆ, ನಿನ್ನ ಎಲುಬುಗಳಿಗೆ ಸಾರವನ್ನು ಕೊಡುವ ಆತನು ನಾನು ಎಂಬುದಾಗಿ. ದೇವರ ವಾಕ್ಯವು ಹೇಳಲ್ಪಡ್ತದೆ, ಯಾರು ನನ್ನ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಕೈಗೊಂಡು ನಡೆಯುತ್ತಾರೋ ಐಗುಪ್ತ ದೇಶದಲ್ಲಿ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ಸಹ ನಾನು ಬರಮಾಡದೆ ಅವರನ್ನು ನಾನು ಕಾಯ್ತೇನೆ. ಯಾಕೆಂದ್ರೆ ನಾನು ಯೆಹೋವ ರಫ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿನಗೆ ಯಾವ ರೋಗ ಇರಲಿ, ಯಾವ ಮರಣಕರ ವ್ಯಾಧಿ ಇರಲಿ, ಇವತ್ತು ನಿನ್ನನ್ನು ಹಾಸಿಗೆಯಿಂದ ಎತ್ತುವುದಕ್ಕೆ ದೇವರು ಶಕ್ತನು. ಆದರೆ ನೀನು ಎದ್ದೇಳಬೇಕಾದ ಮನಸ್ಸು
ನೀನು ಮಾಡಬೇಕು. ದೇವರ ವಾಕ್ಯವು ಹೇಳ್ತದೆ, ನೀನು ನಂಬಿದಂತೆಯೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಯಾವ ರೋಗ ನಿನಗಿರಲಿ ಪರವಾಗಿಲ್ಲ, ಯಾವ ವ್ಯಾಧಿ ಇರಲಿ ಪರವಾಗಿಲ್ಲ, ನೀನು ದೇವರನ್ನು ದೃಷ್ಟಿಸುವಾಗ, ದೇವರಿಗೆ ನೀನು ಮರ ಇಡುವಾಗ, ದೇವರಿಗೆ ನೀನು ಬೇಡುವಾಗ ಎಲ್ಲವುಗಳಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕೆಂದ್ರೆ ನಾನು ನೀನು ನಂಬಿರುವಂತಹ ದೇವರು ಯೆಹೋವ ರಾಫ. ಆ ಯೆಹೋವ ರಾಫ ಆರೋಗ್ಯವನ್ನು ಕೊಡೋದಕ್ಕೆ ನಿಜವಾಗಲೂ ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಈ ದಿನದಲ್ಲಿ ಆರಿಸಿಕೊಂಡಿದ್ದಾರೆ. ಬೇಟೆಗಾರನ ಬಲೆಗೆ ನೀವು ಹೆದರಬೇಡ್ರಿ, ಯಾಕೆಂದರೆ ಬೇಟೆ ಅವನಿಗೆ ಸಿಕ್ಕೋದಿಲ್ಲ. ನಿಮ್ಮನ್ನು ದೇವರು ಬೇಟೆಗಾರನ ಬಲೆಯಿಂದ ಆಲ್ರೆಡಿ ತಪ್ಪಿಸುವುದಕ್ಕೆ ದೇವರು ತೀರ್ಮಾನ ಮಾಡಿದ್ದಾರೆ. ಈ ದಿನದಲ್ಲಿ ರೋಗಕ್ಕೆ ಭಯಪಡಬೇಡ್ರಿ, ರೋಗದಿಂದ ನಿಮ್ಮನ್ನು ಬಿಡಿಸುವುದಕ್ಕೆ ದೇವರು ತೀರ್ಮಾನವನ್ನು ಮಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರನ್ನು ದೃಷ್ಟಿಸಿ ನೋಡ್ರಿ, ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೆಡದ ಹಾಗೆ ದೇವರು ಕಾಪಾಡ್ತಾರೆ. ಇವತ್ತು ದೇವರು ನಿಮ್ಮನ್ನು ನಿಜವಾಗಲೂ ದೇವರು ನಿಮ್ಮನ್ನು ಸೈತಾನಿಂದ ಬಿಡಿಸ್ತಾರೆ. ದೇವರು ನಿಜವಾಗಲೂ ನಿಮ್ಮನ್ನು ಮರಣಕರ ವ್ಯಾಧಿಯಿಂದ ದೇವರು ತಪ್ಪಿಸ್ತಾರೆ. ನೀವು ಯಾವ ಪರಿಸ್ಥಿತಿಯಲ್ಲೇ ಇರ್ರಿ, ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಿಜವಾಗಲೂ ದೇವರು ನಿಮ್ಮನ್ನು ಕಾಪಾಡಿ ಆಶೀರ್ವಾದ ಮಾಡಲಿ. ಈ ವಾಕ್ಯವು ಇವತ್ತು ನಿಮ್ಮ ಜೀವಿತದಲ್ಲಿ ನೆರವೇರಿ ಫಲವನ್ನು ದೇವರು ಈ ವಾಕ್ಯದ ಮುಖಾಂತರ ನಿಮಗೆ ಅನುಗ್ರಹಿಸಲಿ. ಆಮೇನ್. ವಾಕ್ಯ ಕೇಳಿದಕ್ಕಾಗಿ ನಿಮಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸರ್ವವ್ಯಾಪ್ತಿಯೇ, ಸರ್ವೋತ್ತಮನೇ, ನಿಮಗೆ ಸ್ತೋತ್ರಪ್ಪ. ವಾಕ್ಯವನ್ನು ಕೇಳಿಸಿಕೊಂಡಂತ ಎಲ್ಲ ನನ್ನ ಹಿರಿಯರು, ನನ್ನ ತಂದೆ ತಾಯಿಗಳು, ನನ್ನ ಸಹೋದರ ಸಹೋದರಿಯರು, ದೇವರೇ ಎಲ್ಲ ನನ್ನ ಬಂಧುಗಳು, ದೇವರೇ ಯಾರೆಲ್ಲ ವಾಕ್ಯಗಳನ್ನು ಕೇಳ್ತಿದ್ರು ಇವರೆಲ್ಲ ನನ್ನ ಬಂಧುಗಳು ಸ್ವಾಮಿ. ಎಲ್ಲ ನನ್ನ ಬಂಧುಗಳನ್ನು ಆಶೀರ್ವಾದ ಮಾಡ್ರಿ. ಇವರ ಮೇಲೆ ಅಧಿಕವಾದ ಪ್ರೀತಿಯನ್ನು ನೀವು ಸುರಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವಳ ತಂದೆಯೇ.